ಸರ್ ಇದು ಈಚರ್ ವೆಹಿಕಲ್ ಸರ್ ಇದು 2016 ಮಾಡಲ್ ಇದು 1059 ಅಂತ ಇದು ಗಾಡಿ ಸಿಂಗಲ್ ಓನರು 45,000 ಕಿಲೋಮೀಟರ್ ಗಾಡಿ ಓಡಿದೆ 7.5 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್ ಇದು ಬಂದು ಟಾಟಾ ಸರ್ ಇದು ಟಾಟಾದಲ್ಲಿ 6 ವೀಲು BS4 ಇದು 407 ಅಲ್ಲ ಸರ್ 407 6 ವೀಲು BS4 ಗಾಡಿ ಇದು ಸಿಂಗಲ್ ಓನರ್ 1 ಲಕ್ಷ ಗಾಡಿ ಓಡಿದೆ ರನ್ನಿಂಗ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಗುಡ್ ಕಂಡೀಷನ್ ಸರ್ ಇದು 9 ಲಕ್ಷ ಸರ್ ಇದು ರೇಟು 9 ಲಕ್ಷ ಇದು 9 ಲಕ್ಷ ಸರ್ ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು 6ಕ್ಕೆ 6 ಕೂಡ ಬ್ರಾಂಡ್ ನ್ಯೂ ತರ ಇದೆ ಇನ್ನು ಜಾಸ್ತಿ ಓಡೇ ಇಲ್ಲ ವೀಲ್ಗಳು ಟೈರ್ ಕಂಡೀಷನ್ ಚೆಕ್ ಮಾಡ್ತಾ ಇರಬಹುದು ಈಚರ್ ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋದಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಈ ಗಾಡಿನ ಪರ್ಚೇಸ್ ಮಾಡಬಹುದು ಇನ್ನು ಸಾಕಷ್ಟು ಗುಡ್ಸ್ ಗಾಡಿಗಳು ಇದಾವೆ ಬನ್ನಿ ಅದ್ರದ್ದು ನೋಡೋಣ ಇದು ಟಾಟಾ ಇಂಟ್ರಾ ಸರ್ ಇದು V50 ಇದು 21 ಮಾಡಲ್ ಡೀಸೆಲ್ ಓಕೆ 3,50,000 ರೇಟ್ ಹೇಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ CC ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಸೂಪರ್ ಸರ್ ನಮ್ಮ ಹತ್ರ ಇರೋದು 90% ಡೀಸೆಲ್ ಗಾಡಿಗಳೇ ಇರೋದು ಸರ್ ಸಿಂಗಲ್ ಓನರ್ ಸರ್ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಂಗಳೂರು ಅಂತ ಸಿಟಿಗಳಲ್ಲಿ ಬೀದಿಲಿ ಗಲ್ಲಿ ಮೇನ್ ರೋಡ್ಗಳಲ್ಲಿ ಕೂಡ ಕಾರ್ ಶೋರೂಮ್ಗಳನ್ನ ನೋಡ್ಬೋದು ಅದೇ ರೀತಿ ಗೂಡ್ಸ್ ವೆಹಿಕಲ್ಗಳನ್ನ ನೋಡೋದು ಸಾಧ್ಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರು ಅಲ್ಲೊಂದು ಇಲ್ಲೊಂದು ನೋಡ್ಬೋದು ಬಟ್ ಯಾವ್ದಪ್ಪ ಡೀಲರ್ ಎಲ್ಲಿ ಮಾರ್ತಾರಪ್ಪ ಎಲ್ಲಿ ಸಿಗ್ತಾವ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿರಲ್ಲ ಸೊ ಆ ಮಾಹಿತಿನ ನಮ್ಮ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಗೂಡ್ಸ್ ವೆಹಿಕಲ್ ಬೇಕು 407 ಬೇಕು ಈಚರ್ ಬೇಕು ಟಾಟಾ ಎಸ್ ಗೋಲ್ಡ್ ಬೇಕು ಸುಪ್ರಾ ಬೇಕು ಹಾಗೆ ಬಲೆರೋ ಬೇಕು ಸುಮಾರು ವೆಹಿಕಲ್ಗಳನ್ನ ಹುಡುಕ್ತಾ ಇದ್ದೀರಾ ಅಂಥವ್ರಿಗಾಗಿನೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮ್ ಸರ್ ಸರ್ ಜನಗಳಿಗೆ ಗೂಡ್ಸ್ ವೆಹಿಕಲ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಯೂಶಲ್ ಆಗಿ ಅದು ಇದು ಅಪ್ಲಿಕೇಶನ್ ಅಲ್ಲಿ ನೋಡ್ತಾರೆ ಡೈರೆಕ್ಟ್ ಹೋಗ್ತಾರೆ ಡೀಲ್ ಮಾಡ್ಕೊತಾರೆ ಬರ್ತಾರೆ ಇದಕ್ಕೆ ಆದಂತ ಒಂದಿಷ್ಟು ಬಲ್ಕಲ್ ವೆಹಿಕಲ್ಗಳನ್ನ ಇಟ್ಟಿರ್ತಾರೆ ಸುಮಾರು 100 ವೆಹಿಕಲ್ ಇರ್ತವೆ ಅವ್ರ ಹತ್ರನು ಕಾರ್ ಶೋರೂಮ್ ತರನೇ ಡೀಲ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ಓಕೆ ಅಂದ್ರೆ ನಿಮ್ಮ ಹತ್ರ ಯಾವ ತರ ಡೀಲ್ ಮಾಡ್ತೀರಾ ಈ ವೆಹಿಕಲ್ಗಳನ್ನೆಲ್ಲ ಸರ್ ನಾವು ಎಲ್ಲ ಗಾಡಿ ಪರ್ಚೇಸ್ ಮಾಡ್ತೀವಿ ಒಂದ್ ಜಾಗದಲ್ಲಿ ಮಡಗಿರ್ತೀವಿ ಹಂಗೆ ನಮ್ಗೆ ಹಳೆಯ ಕಾಂಟ್ಯಾಕ್ಟ್ಸ್ ಇರ್ತದೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇರ್ತದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿವಿ ಬರ್ತಾರೆ ಗಾಡಿ ತಗೋತಾರೆ ಹಾಗೆ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಬಂದು ಸಿಂಗಲ್ ಓನರ್ ಗಾಡಿಗಳೇ ಎಲ್ಲ ಡೀಸೆಲ್ ವೆಹಿಕಲ್ ಗುಡ್ ಕಂಡೀಷನ್ ಗಾಡಿಗಳೇ ನಮ್ಮ ಹತ್ರ ಒಂದ್ ಏನಂದ್ರೆ ಗಾಡಿ ತಗೊಂಡು ಹೋಗ್ಲಿ ಅವ್ರು ಸೆಟ್ಲ್ಮೆಂಟ್ ಆಗಕ್ಕೆ 10 ರಿಂದ 15 ದಿವಸ ಟೈಮ್ ಇರುತ್ತೆ ಅದ್ರೊಳಗಡೆ ಏನೇ ರಿಪೇರಿ ಬರ್ಲಿ ಗಾಡಿ ನಾನ್ ಮಾಡಿಸ್ಕೊಡ್ತೀನಿ ನಿಮ್ ಕಡೆ ನನ್ನ ಜವಾಬ್ದಾರಿ ಅದು ಆಮೇಲೆ ನನ್ನ ಹತ್ರ ಏನಿಲ್ಲ 50,000 1 ಲಕ್ಷ ಡೌನ್ ಪೇಮೆಂಟ್ ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀನಿ ಆಲ್ಮೋಸ್ಟ್ 90% ನಮ್ಮ ಹತ್ರ ಬರೋದೆಲ್ಲ ಸಿಂಗಲ್ ಓನರ್ ಆಮೇಲೆ ಒಂದೊಂದು ಬಂದ್ಬಿಡ್ತವೆ ಥರ್ಡ್ ಓನರು ಸೆಕೆಂಡ್ ಓನರು ಈ ತರ ಒಂದೊಂದು ಬಂದ್ಬಿಡ್ತವೆ ಗಾಡಿಗಳು ನೀವ್ ಏನ್ ಈ ಟಾಟಾ AC ಇಂದ ಹಿಡಿದು 1110 ಈಚರು ಲಾರಿ ಬೇಕಾ ಟಿಪ್ಪರ್ ಬೇಕಾ ಯಾವ ಗಾಡಿ ಬೇಕು ಹೇಳಿ ನನ್ನ ಹತ್ರ ಕೊಡ್ತೀವಿ ಎಲ್ಲ ಗಾಡಿ ಸಿಗುತ್ತೆ ಸೂಪರ್ ಆಮೇಲೆ ಸ್ಕೂಲ್ ಗಾಡಿನೂ ಇದೆ ನಮ್ಮ ಹತ್ರ ಅಲ್ಲಿ ನೋಡಿದ್ವಲ್ಲ ಸ್ಕೂಲ್ ಗಾಡಿನೂ ಇದೆ ಸ್ಕೂಲ್ ಗಾಡಿಯಿಂದ ಹಿಡಿದು ಯಾವ ಗಾಡಿ ಬೇಕು ಕೊಡ್ತೀನಿ A to Z ಗೂಡ್ಸ್ ಕಮರ್ಷಿಯಲ್ ಗಾಡಿಲಿ ಅಂತೂ A to Z ವೆಹಿಕಲ್ ನಾನು ಕೊಡ್ತೀನಿ ಗಾಡಿ ಫೋನ್ ಮಾಡ್ಲಿ ಲೋನ್ ಮಾಡ್ಕೊಡ್ತೀನಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ ಚೆನ್ನಾಗಿರ್ಬೇಕು ನಮ್ಮ ಹತ್ರ ಬಂದ್ರೆ ಸಾಕು ಪ್ರಮೋದ್ ಲೇಔಟ್ ನಮ್ಮ ಲೊಕೇಶನ್ ಇದೆಯಲ್ಲ ಪಂತ್ರಪಾಳ್ಯ ಪ್ರಮೋದ್ ಲೇಔಟ್ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊಬೈಲ್ಗೆ ಫೋನ್ ಮಾಡಿ ನನ್ನ ನಂಬರ್ಗೆ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಸೂಪರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರ್ಲಿ ಲೋನ್ ಮಾಡ್ಕೊಡ್ತೀನಿ ನಾನು ಸಿವಿಲ್ ಚೆನ್ನಾಗಿದ್ರೆ ಸಾಕು ಈಗ ಅಕಸ್ಮಾತ್ ಡೌನ್ ಪೇಮೆಂಟ್ ಸ್ವಲ್ಪ ಟೈಮ್ ಬೇಕಾ 1-2 ತಿಂಗಳು ಡೌನ್ ಪೇಮೆಂಟ್ಗೂ ನಾನು ಟೈಮ್ ಕೊಡ್ತೀನಿ ಗುರುತು ಪರಿಚಯದಲ್ಲಿದ್ರೆ ಈಗ ಬಂದು ಒಂದು ಏನೇ ಇಲ್ಲ ಸ್ವಲ್ಪ ಟೈಮ್ ಕೊಡಿ ಅಂದ್ರೆ ಅದಕ್ಕೂ ಟೈಮ್ ಕೊಡ್ತೀನಿ ಬರ್ಲಿ ತಗೊಳ್ಳಿ ಟಾಟಾ AC ಇಂದ ಬೊಲೋರೋ ಪಿಕಪ್ ಬೇಕಾ ಸುಪ್ರಾ ಬೇಕಾ V10 ಬೇಕಾ V30 ಬೇಕಾ ಯಾವ ವೆಹಿಕಲ್ ಬೇಕು ಕೊಡ್ತೀನಿ ಬೊಲೋರೋ 1.7 ಬೇಕಾ ಯಾವ ಗಾಡಿ ಬೇಕು ಕೊಡ್ತೀನಿ ಬರಬೇಕು ಕ್ಲೀನಾಗಿ ವ್ಯವಹಾರ ಇದ್ರೆ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಡೌನ್ ಪೇಮೆಂಟ್ ಇಲ್ಲ ಅಂದ್ರೂ ಅವ್ರಿಗೆ 2 ತಿಂಗಳು ಟೈಮ್ ಬೇಕಾ ಕೊಡ್ತೀನಿ ಸೂಪರ್ ಸರಿ ಸರ್ ಹಾಗಾದ್ರೆ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ ಸರ್ ನೋಡಿ ಸ್ನೇಹಿತರೆ ಈ ವಿಡಿಯೋ ಬಂದ್ಬಿಟ್ಟು 2 ಜಾಗದಲ್ಲಿ ವಿಡಿಯೋ ಆಗುತ್ತೆ ಇವ್ರ ಆಫೀಸ್ ಹತ್ರ ಒಂದ್ ಕಡೆ ಈಗ ಇರ್ತಕ್ಕಂಥ ಒಂದ್ ಕಡೆ 2 ಕಡೆ ಶೂಟ್ ಮಾಡ್ತಾ ಇದೆ ಯಾಕಂದ್ರೆ ದೊಡ್ಡ ವೆಹಿಕಲ್ ಒಂದೇ ಜಾಗದಲ್ಲೇ ನಿಲ್ಸಕ್ಕಾಗಲ್ಲ ಪಕ್ಕದಲ್ಲಿ ಎಲ್ಲ ಪಕ್ಕದಲ್ಲೇ ಇರ್ತಕ್ಕಂಥದ್ದು 2 ಕಡೆ ವಿಡಿಯೋ ಮಾಡ್ತಾ ಇದೀನಿ ಯಾರಿಗೆಲ್ಲ ಈಚರ್ ಬೇಕು ಅವ್ರು ಹೇಳಿರೋ ಪ್ರಕಾರ ಅಷ್ಟು ವೆಹಿಕಲ್ಗಳಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿ ಬನ್ನಿ ಯಾವ ಮಾಡಲು ಏನು ಎಷ್ಟೇ ಓನರು ಲೋನ್ ಆಗುತ್ತಾ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ಇದು ಸ್ಕೂಲ್ ಬಸ್ 2018 ಮಾಡಲ್ ಇದು CC ಕಂಡೀಷನ್ ಡಾಕ್ಯುಮೆಂಟ್ಸ್ ಇದು ಎಷ್ಟು ಸೀಟರ್ ಗಾಡಿ ಸರ್ ಇದು 25 ಸೀಟರ್ ಓನರ್ ಸಿಂಗಲ್ ಓನರ್ ಯಾವ ಮಾಡಲ್ ಅಂದ್ರಿ 18 ಮಾಡಲ್ ಡೀಸೆಲ್ ಸೊ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು 14 ಹೇಳೋದು 14 ಲಕ್ಷ ಫೈನಲ್ ಮಾಡ್ತೀನಿ 14 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುಯಲ್ 25 ಸೀಟರ್ ಗಾಡಿ ಅಲ್ವಾ ಸರ್ ಹೌದು ಸೊ ಫೈನಲ್ ಅಂದ್ರೆ ಎಷ್ಟು ಫೈನಲ್ ಅಂದ್ರೆ 14 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಅದೇ 14 ಲಕ್ಷ ಫೈನಲ್ ಲೋನ್ ಬೇಕಾ ಲೋನು ಆಗುತ್ತೆ ಓಕೆ ಅದು ಬಿಟ್ಟು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇರಲಿ ಲೋನ್ ಮಾಡಿಸ್ಕೊಡ್ತೀನಿ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಈ ಸ್ಕೂಲ್ ಬಸ್ಸು ಸೊ ನೀವು ಕರ್ನಾಟಕದಲ್ಲಿ ಎಲ್ಲಿದ್ರು ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಅಲ್ವಾ ಸರ್ ಇವ್ರು ಮಾರ್ತಿರೋ ಉದ್ದೇಶ ಸರ್ ನಾವು ಡೀಲರ್ಸ್ ಅಲ್ವಾ ಆ ಸ್ಕೂಲಿಂದ ಅವ್ರಿಗೆ ಬೇಡ ಅನ್ಸುತ್ತೆ ಗಾಡಿ ಅದು ಮಾರಿರ್ತಾರೆ ನಾವು ತಗೊಂಡು ಮಾಡೋದು ಓಕೆ ಹಾಗೆ ನೆಕ್ಸ್ಟ್ ಟಾಟಾ AC ಬೇಕಂದ್ರೆ ಟಾಟಾ AC ಕೂಡ ಇದಾವೆ ಮತ್ತೆ ಟಾಟಾ ಎಸ್ ಗೋಲ್ಡ್ ಇಂಟ್ರಾ ಇದಾವೆ ಹಾಗೆ AC ತುಂಬಾ ಗಾಡಿಗಳು ಇದಾವೆ ಮೆಗಾ ಇಲ್ಲಿ ಸರ್
ಟಾಟಾ ಎಸ್ ಗೋಲ್ಡ್ ಟಾಟಾ ಎಸ್ ಗೋಲ್ಡ್ ಇದು ಪೆಟ್ರೋಲ್ ಇದು ಸರ್, ಇದು ಪೆಟ್ರೋಲ್ ಇದು 2.25 ಲಕ್ಷ ಹೇಳೋದು, ಫೈನಲ್ 2 ಲಕ್ಷ ಮಾಡ್ಕೊಡ್ತೀವಿ. ಎಷ್ಟೇ ಮಾಡಲು ಎಷ್ಟೇ ಓನರು? 20 ಮಾಡಲು ಸಿಂಗಲ್ ಓನರು, 2020 ಮಾಡಲು ಸಿಂಗಲ್ ಓನರ್. ಏನು ರೇಟ್ ಹೇಳ್ತಾ ಇದ್ದೀರಾ? 2.25 ಹೇಳೋದು, 2 ಲಕ್ಷ ಫೈನಲ್ ಮಾಡ್ತೀವಿ. 2 ಲಕ್ಷ ಫೈನಲ್. ಡೀಸೆಲ್ ಗಾಡಿ ಅಲ್ಲ ಸರ್? ಪೆಟ್ರೋಲ್, ಪೆಟ್ರೋಲ್ ವೇರಿಯಂಟ್. ಎಷ್ಟು ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಂಟ್ರಾ. ಇದು ಟಾಟಾ ಇಂಟ್ರಾ ಸರ್, ಇದು V50, ಇದು 21 ಮಾಡಲು ಡೀಸೆಲ್. ಓಕೆ. 3,50,000 ರೇಟ್ ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. CC ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಸ್ ಯಾವ್ದು ಸರ್ ಇದು? ಇದು ಬರೀ ಟಾಟಾ ಮೆಗಾ ಅಂತ, ಟಾಟಾ ಮೆಗಾ 2016 ಮಾಡಲ್ ಇದು. ಸಿಂಗಲ್ ಓನರು, 2.5 ಹೇಳ್ತೀನಿ. ಇದನ್ನು 2.5 ಲಕ್ಷ ರೇಟ್ ಹೇಳೋದು, ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡೌನ್ ಪೇಮೆಂಟ್ ಓನ್ಲಿ 50,000 ಇದ್ರೆ ಸಾಕು ಸರ್. 50,000 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? ಗಾಡಿ ಕೊಡ್ತೀನಿ. ಇದು ಸರ್, ಇದು ಬಂದು HD ಪ್ಲಸ್ ಅಂತ, 22 ಟಾಟಾನೇ 2000. ಇದು ಬಂದು 22 ಮಾಡಲ್ ಸರ್, ಇದು ಸಿಂಗಲ್ ಓನರ್ ಸರ್. ಇದು 40,000 ಗಾಡಿ ಓಡಿದೆ. 5 ಲಕ್ಷ ರೇಟ್ ಹೇಳೋದು, 475 ಫೈನಲ್ ಮಾಡ್ಕೊಡ್ತೀನಿ. 475 ಗಾಡಿ ಫೈನಲ್ ಮಾಡ್ಕೊಡ್ತೀರಾ? ಗಾಡಿ ಕಂಡೀಷನ್ ಡೀಸೆಲ್ ಗುಡ್ ಕಂಡೀಷನ್ ಗಾಡಿ. 50,000 ಕಟ್ಟಿದ್ರೆ ಲೋನ್ 50,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. ಹಾಗೆ ಮಹೀಂದ್ರದ್ ಯಾವ್ದು ಸರ್ ಇದು? ಇದು ಜೀತೋ ಅಂದ್ಬಿಟ್ಟು ಸರ್, ಇದು 20 ಮಾಡಲ್. ಇದುವೇ 20 ಮಾಡಲ್ ಮಹೇಂದ್ರ ಜೀತೋ ಡೀಸೆಲ್ ವರ್ಷನ್ ಗಾಡಿ. ಇದು ಗುಡ್ ಕಂಡೀಷನ್ ಸಿಂಗಲ್ ಓನರ್ ಗಾಡಿ. ಇದು 2020 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಸ್ ಸರ್, ಹೌದು ಸರ್. ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್? ಸರ್ ಇದು 3.5 ಹೇಳೋದು, 325 ಫೈನಲ್ ಮಾಡ್ಕೊಡ್ತೀನಿ. 3,25,000 ಫೈನಲ್ ಮಾಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡೋದು. ಇದಕ್ಕೆ 1 ಲಕ್ಷ ಬೇಕು ಸರ್ ಡೌನ್ ಪೇಮೆಂಟ್. 1 ಲಕ್ಷ ಬೇಕು. ಇದಕ್ಕೆ 1 ಲಕ್ಷ ಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಲೆರೋ. ಇದು 2014 ಮಾಡಲ್. ಇದು ಸಿಂಗಲ್ ಓನರ್, ಸೆಕೆಂಡ್ ಓನರ್. ಇದು 4,25,000. ಇದು 4,25,000. ಸೂಪರ್. ಅದರಲ್ಲೂ ನೆಗೋಷಿಯಬಲ್. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಇದಕ್ಕೆ ಒಂದು 350 ಲೋನ್ ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? 50,000 60,000 ಬರಲಿ ಸರ್. ಸಿಂಗಲ್ ಓನರ್ ಸರ್ ನಿಮ್ಮ ಹತ್ರ? ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್ ಇದೆ, ಸಿಂಗಲ್ ಓನರ್ ಇದೆ. ಈ ಲೈನ್ ಎಲ್ಲ ಫುಲ್ ಸಿಂಗಲ್ ಓನರ್. ಓಕೆ ಓಕೆ. ಈ ಲೈನ್ ಎಲ್ಲ ಫುಲ್ ಸಿಂಗಲ್ ಓನರ್. ಹಾಗೆ ಇಲ್ಲೊಂದು ಇದೆ ಸರ್, ಟಾಟಾ. ಇದು ಟಾಟಾ ಗೋಲ್ಡ್ ಪ್ಲಸ್ ಅಂತ. ಇದು 22 ಮಾಡಲ್ ಸರ್. ಇದು ಡೀಸೆಲ್ ವರ್ಷನ್. ಇದುವೇ ಡೀಸೆಲ್ ವರ್ಷನ್ 22 ಮಾಡಲ್ ಗಾಡಿ. ಸಿಂಗಲ್ ಓನರ್ 64,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಡಾಕ್ಯುಮೆಂಟ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀನಿ. ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದು 425 ಹೇಳ್ತೀನಿ, ಸ್ವಲ್ಪ ಎಷ್ಟು ಕಮ್ಮಿ ನೆಗೋಷಿಯಬಲ್. 4,25,000 ನೆಗೋಷಿಯಬಲ್. 4 ಲ್ಯಾಕ್ ಮಾಡ್ಕೊಡ್ತೀನಿ. 4 ಲ್ಯಾಕ್ ರೌಂಡ್ ಫಿಗರ್ 4 ಲ್ಯಾಕ್. 50,000 ಡೌನ್ ಪೇಮೆಂಟ್, 350 ಲೋನ್ ಮಾಡ್ಕೊಡ್ತೀನಿ. ಇದು ಸರ್, ಇದು ಸೇಮೇ ಸರ್. ಇದು 22 ಮಾಡಲ್. ಇದು 22 ಮಾಡಲ್. ಇದು 4.5 ಲಕ್ಷ ರೇಟ್ ಹೇಳೋದು. ಇದು ಡೀಸೆಲ್ ವರ್ಷನ್, ಸಿಂಗಲ್ ಓನರ್. ಒಂದು 425 ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ 4 ಲ್ಯಾಕ್. 4 ಲ್ಯಾಕ್ ಒಂದು 10,000 ಹೆಚ್ಚು ಮಾಡೋಣ. ಒಂದು 50,000 ಡೌನ್ ಪೇಮೆಂಟ್. ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. ಇದು ಸರ್ ಇನ್ನೊಂದು, ಇದು 21 ಮಾಡಲ್ ಸರ್. ಇದು ಡೀಸೆಲ್ ವರ್ಷನ್. ಇದು ಸೆಕೆಂಡ್ ಓನರ್ ಸರ್. ಇದು 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ. ಇದಕ್ಕೂ 50,000 ರೂಪಾಯಿ 50,000 60,000 ಕೊಟ್ರೆ ಸಾಕು ಡೌನ್ ಪೇಮೆಂಟ್. ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಗುಡ್ ಕಂಡೀಷನ್ ಗಾಡಿ. ಸೂಪರ್. ಹಾಗೆ ನೀವು ಸ್ಕ್ರೀನ್ ಶಾಟ್ ತಗೊಂತಾ ಇರಬಹುದು ಗಾಡಿಗಳಲ್ಲಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ವಿಡಿಯೋದಿಲ್ಲ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಕೇಳಿ ಇದೆಯಾ ಇಲ್ಲ ಗಾಡಿ ಸೋಲ್ಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇದೆ ಸರ್. ಸರ್ ಇದು ಬಂದು ನೋಡಿ, ಕಿಲೋಮೀಟರ್ ಇದು ಬಂದು ಬರೀ 7,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಇದು ಫೈನಲ್ 4 ಲಕ್ಷ ಕೊಡ್ತೀನಿ ಸರ್. ಇದು 20 ಮಾಡಲ್. ಇದು 2020 ಮಾಡಲು ಸಿಂಗಲ್ ಓನರ್. 7,000 ಓಡಿದೆ. ಬರೀ 7,000 ಗಾಡಿ ಕೊಡ್ತೀರಾ? 4,20,000 ರೇಟ್ ಹೇಳ್ತೀನಿ, 4 ಲಕ್ಷ ಗಾಡಿ ಕೊಡ್ತೀನಿ. ಎಲ್ಲವೂ ಡೀಸೆಲ್ ಗಾಡಿಗಳು. ಡೀಸೆಲ್. ಈ ಲೈನ್ ಎಲ್ಲ ಫುಲ್ ಡೀಸೆಲ್ ಸಿಂಗಲ್. ನಮ್ಮ ಹತ್ರ ಇನ್ನೊಂದೇನಂದ್ರೆ, ಹೋಗಿ ತಗೊಂಡೋಗಿ ಸೆಟ್ಲ್ಮೆಂಟ್ ಆಗ 10 days ಟೈಮ್ ಇರುತ್ತೆ. ಅದ್ರೊಳಗೆ ಏನೇ ರಿಪೇರಿ ಇರಲಿ ನಾನೇ ಮಾಡ್ಕೊಡ್ತೀನಿ. ಸೂಪರ್. ಇದು ಡೀಸೆಲ್ ವರ್ಷನ್ 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್ ಗಾಡಿ. ಇದು ಯಾವ್ದು ಸರ್? ಮಹೀಂದ್ರದಲ್ಲಿ ಮಹೇಂದ್ರ ಸುಪ್ರೋ ಅಂತ. ಓಕೆ, ಮಹೇಂದ್ರ ಸುಪ್ರೋ ಅಂತ ಗಾಡಿ. ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ನೋಡ್ಕೋಬಹುದು ನೀವು. ಇದು 2.5 ಫೈನಲ್ ಕೊಡ್ತೀನಿ ಸರ್. 2.5 ಲಕ್ಷ ಕೊಡ್ತೀನಿ ಸರ್. ಇದು 2.5 ಲಕ್ಷ ಫೈನಲ್. 2.5 ಲಕ್ಷ ಕೊಡ್ತೀನಿ. 50,000 ಡೌನ್ ಪೇಮೆಂಟ್. 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇದೆ ಸರ್, ಟಾಟಾ. ಇದು ಟಾಟಾ ಅಲ್ಲ ಸರ್, ಇದು ಅಶೋಕ್ ಲೇಲ್ಯಾಂಡ್. ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ i4. ಬಡಾ ದೋಸ್ತ್ i4 ಅಂತ. CC ಕಂಡೀಷನ್ ಡಾಕ್ಯುಮೆಂಟ್ ಸರ್. ಇದು 68,000 ಗಾಡಿ ಕಿಲೋಮೀಟರ್ ಓಡಿದೆ. CC ಕಂಡೀಷನ್ ರನ್ನಿಂಗ್ ಡಾಕ್ಯುಮೆಂಟ್ಸ್. ಸೆಕೆಂಡ್ ಓನರ್ ಮಾಡೋ ಇದೆ ಗಾಡಿ. ಇದು ಬಂದು 7.5 ಲಕ್ಷ ರೇಟ್ ಹೇಳೋದು. 7.5 7,50,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಅಂದ್ರೆ ಒಂದು 7-20 ಮಾಡೋಣ ಸರ್. 7 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದ್ಯಾವ್ದು ಸರ್? ಇದು ಕೂಡ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಸರ್. ಇದು ಅಶೋಕ್ ಲೇಲ್ಯಾಂಡ್ ದೋಸ್ತ್. ಇದು 20 ಮಾಡಲ್ ಸರ್. ಇದು 20 ಮಾಡಲ್ 6 ಲ್ಯಾಕ್ ಫೈನಲ್ ಸರ್. ಇದು 6 ಲಕ್ಷ ಫೈನಲ್. 6 ಲಕ್ಷ ಫೈನಲ್. 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಸೆಕೆಂಡ್ ಓನರ್. ಡೀಸೆಲ್. ಓಕೆ, ಅಲ್ಲೊಂದು ಗಾಡಿ ಇದೆ, ಅದ್ಯಾವುದು? ಅದು 16 ಮಾಡಲ್ ಸರ್. ಅದು 16 ಮಾಡಲ್. ಯಾವ್ದು ಸರ್ ಇದು? ಅಶೋಕ್ ಲೇಲ್ಯಾಂಡ್. ಇದು ಅಶೋಕ್ ಲೇಲ್ಯಾಂಡ್ 16 ಮಾಡಲ್. ಥರ್ಡ್ ಓನರ್ ಆಗಿದೆ. ಇದು ಗುಡ್ ಕಂಡೀಷನ್. ಫೈನಲ್
4 ಲ್ಯಾಕ್ ಹೇಳೋದು 375 ಕೊಡ್ತೀನಿ. 3,75,000. 3,75,000 ಇದು 50,000 ಡೌನ್ ಪೇಮೆಂಟ್, ಮಿಕ್ಕಿದ ಲೋನ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಅಶೋಕ್ ಲೈಲ್ಯಾಂಡ್ ಇದೆ. ಇದು 20 ಮಾಡಲ್ ಸರ್. ಇದು ಯಾವ್ದು ಸರ್ ಅಶೋಕ್ ಲೈಲ್ಯಾಂಡ್ ಅಲ್ಲಿ? ಇದು ಅಶೋಕ್ ಲೈಲ್ಯಾಂಡ್ 4 ಬೋಲ್ಟ್. ಇದು 4 ಬೋಲ್ಟ್. 4 ಬೋಲ್ಟ್ ಇದು 20 ಮಾಡಲ್. ಇದು 6 ಲಕ್ಷ ಒಂದು 10-20,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 6 ಲಕ್ಷ 10,000 ಹೆಚ್ಚು ಕಮ್ಮಿ, 10-20,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್. ಗುಡ್ ಕಂಡೀಷನ್ ಗಾಡಿ. ಚೆಕ್ ಮಾಡ್ಲಿ, ಯಾರ ಮೆಕ್ಯಾನಿಕ್ ಇದ್ರು ಕರ್ಕೊಂಡು ಚೆಕ್ ಮಾಡ್ಲಿ, ಗಾಡಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರ ಇದೆ. ಮಹೇಂದ್ರ ಬಲೋರೋ. ಮ್ಯಾಕ್ಸಿ ಟ್ರಕ್ ಸರ್ ಇದು. ಓಕೆ ಓಕೆ. ಇದು ಬಂದು ಮ್ಯಾಕ್ಸಿ ಟ್ರಕ್. ಇದು ಮ್ಯಾಕ್ಸಿ ಟ್ರಕ್. ಇದು 14 ಮಾಡಲ್ ಸರ್. ಇದು ಆಲ್ರೆಡಿ 3rd ಓನರ್ ಆಗಿದೆ ಸರ್. ಇದು 3rd ಓನರ್ ಆಗಿದೆ ಗಾಡಿ. ಇದು 4.25 ಹೇಳೋದು, ಒಂದು 425 ಫೈನಲ್ ಕೊಡ್ತೀನಿ. 14 ಮಾಡಲು 3rd ಓನರ್ 4.25 ಹೇಳ್ತಾ ಇದ್ದೀರಾ? 4.25 ಕೊಡ್ತೀನಿ. 4.25 ಫೈನಲ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಫ್ರೆಶ್, ಗುಡ್ ಕಂಡೀಷನ್ ಗಾಡಿ. 4 ಟೈರ್ ಹೊಸ್ತಿದೆ, ವಿತ್ ಬಿಲ್ ಇದೆ. ಇದು 2017 ಮಾಡಲ್. ಇದು ಬ್ರೀಜಾ ಡೀಸೆಲ್ಲು ಮಾಡಲ್ ಬಂದು 2017 ಮಾಡಲ್. ZDI ಸರ್? VDI ಡೀಸೆಲ್ ವೇರಿಯಂಟ್. ಎಸ್. ಎಷ್ಟನೇ ಓನರ್ ಅಂದ್ರಿ? 3rd ಓನರ್ ಸರ್. ಏನು ರೇಟ್ ಹೇಳ್ತಾ ಇದ್ದೀರಾ? 6 ಲಕ್ಷ ಸರ್. 6 ಲಕ್ಷ ಸ್ಟಾರ್ಟ್ ಸರ್. ಸರ್ ಇದು ಈಚರ್ ಗಾಡಿ. ಇದು 1114. ಇದು 1114 XP ಅಂತ ಈಚರ್ ಗಾಡಿ ಸರ್. ಇದು 17 ಮಾಡಲ್. ಇದು 10 ಟನ್ ಪಾಸಿಂಗ್ ಗಾಡಿ. ಇದು ಎಷ್ಟು ಓನರ್ ಸರ್? 3rd. ಇದು 5 ಓನರ್ ಆಗಿದೆ ಸರ್. 5 ಓನರ್ ಆಗಿದೆ ಆಲ್ರೆಡಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀನಿ. ಇದು 10.5 ಲಕ್ಷ. ಒಂದು 10,000 ಹೆಚ್ಚು ಕಮ್ಮಿ ಕೊಡೋಣ. ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 6ಕ್ಕೆ 6 ಕೂಡ ಬ್ರ್ಯಾಂಡ್ ನ್ಯೂ ತರ ಇದೆ. ಇನ್ನು ಜಾಸ್ತಿ ಓಡೇ ಇಲ್ಲ ವೀಲ್ಗಳು. ಟೈರ್ ಕಂಡೀಷನ್ ಚೆಕ್ ಮಾಡ್ತಾ ಇರ್ಬೋದು. ಈಚರ್ ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋದಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಈ ಗಾಡಿನ ಪರ್ಚೇಸ್ ಮಾಡ್ಬೋದು. ಇನ್ನು ಸಾಕಷ್ಟು ಗುಡ್ಸ್ ಗಾಡಿಗಳು ಇದಾವೆ, ಬನ್ನಿ ಅದ್ರದ್ದು ನೋಡೋಣ. ಸರ್ ನೆಕ್ಸ್ಟ್ ವೆಹಿಕಲ್ ಇದು ಬಂದು ಈಚರ್ ಸರ್. ಇದು 22 ಮಾಡಲ್ ಗಾಡಿ. ಇದು ಸಿಂಗಲ್ ಓನರ್. ಕಿಲೋಮೀಟ್ರು 1,50,000 ಏನೋ ಓಡಿದೆ ಅಷ್ಟೇ. ಗಾಡಿ ಗುಡ್ ಕಂಡೀಷನ್ ಸರ್. ಗಾಡಿ ಇದು 10 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ. 2022 ಮಾಡಲು. ಓನರ್ ಸಿಂಗಲ್ ಓನರ್. ಎಷ್ಟು ಲಕ್ಷ ಫೈನಲ್ ಮಾಡ್ತೀರಾ? 10 ಲಕ್ಷ ಫೈನಲ್ ಕೊಡ್ತೀನಿ. 10 ಲಕ್ಷ ಫೈನಲ್. ಸೂಪರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಗಾಡಿ. ಇದು 10.25 ಹೇಳೋದು, 10 ಲಕ್ಷ ಫೈನಲ್ ಕೊಡ್ತಾರೆ. ಸರ್ ಏನಕ್ಕೆ ಸರ್ ಗಾಡಿ ಕೊಡ್ತಾ ಇರೋದು ಇವರು? ನಾವು ಪರ್ಚೇಸ್ ಮಾಡ್ತೀವಲ್ಲ, ಪರ್ಚೇಸ್ ಮಾಡಿ ತಗೊಂಡು ನಿಲ್ಸಿರ್ತೀವಿ, ಕೊಡ್ತಾರೆ. ಅವ್ರ ವೈಯಕ್ತಿಕ ಅವ್ರಿಗೆ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಮಾರಿರ್ತಾರೆ, ನಾವು ತಗೊಬಂದ್ರೆ. ಟಾಟಾ 408 ಅಲ್ಲ ಸರ್? 407. ಇದು 6 ವೀಲ್ ಸರ್. ಇದು ಬಂದು ಟಾಟಾ ವೆಹಿಕಲ್. ಇದು ಟಾಟಾ ವೆಹಿಕಲ್ 510 ಅಂತ 6 ವೀಲ್ ಲೈಫ್ ಟ್ಯಾಕ್ಸ್ ಇದೆ ಗಾಡಿ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ? 9 ಲ್ಯಾಕ್ ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 9 ಲಕ್ಷ ಅದರಲ್ಲೂ ನೆಗೋಷಿಯಬಲ್. 407 6 ವೀಲ್ ಸರ್. ಇದು ಲೈಫ್ ಟ್ಯಾಕ್ಸ್. ಇದು ಟಾಟಾ ವೆಹಿಕಲ್ ಸರ್. ಇದು 6 ವೀಲ್ ಅಂದ್ರೆ BS6. ಇದು 23 ಮಾಡಲ್. ಇದು ಟಾಟಾ 510 ಅಂತ 510 ಅಂತ 6 ವೀಲ್. ಯಾವ ಮಾಡಲ್? 510 23 ಮಾಡಲ್. 2023 ಮಾಡಲು. ಸಿಂಗಲ್ ಓನರ್. 10.25 ಲಕ್ಷ ಹೇಳೋದು, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 23 ಮಾಡಲು ಬರೀ 1 ವರ್ಷದ ಗಾಡಿ. 10.25 ಲಕ್ಷ. 10.25 ಲಕ್ಷಕ್ಕೆ ತಗೊಳ್ಳಿ. 10.25 ಲಕ್ಷ ತಗೊಳ್ಳಿ. ಎಲ್ಲ CC ಕಂಡೀಷನ್ ಕೊಡ್ತೀನಿ. ಇದು ಬಂದು ಟಾಟಾ ಸರ್. ಇದು ಟಾಟಾದಲ್ಲಿ 6 ವೀಲು BS4. ಇದು 407 ಅಲ್ಲ ಸರ್? 407 6 ವೀಲು BS4 ಗಾಡಿ. ಇದು ಸಿಂಗಲ್ ಓನರ್. 1 ಲಕ್ಷ ಗಾಡಿ ಓಡಿದೆ. ರನ್ನಿಂಗ್ ಕಂಡೀಷನ್, ಡಾಕ್ಯುಮೆಂಟ್ಸ್ ಗುಡ್ ಕಂಡೀಷನ್ ಸರ್. ಇದು 9 ಲಕ್ಷ ಸರ್. ಇದು ರೇಟು 9 ಲಕ್ಷ. ಇದು 9 ಲಕ್ಷ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ. 2018 ಮಾಡಲು. ಸಿಂಗಲ್ ಓನರ್. ಫೈನಲ್ ರೇಟ್ ಹೇಳಿ ಸರ್. ಫೈನಲ್ ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪಾರ್ಟಿ ಬಂದು ಕೂತ್ಕೊಂಡ್ರೆ 890 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಇರಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ನೋಡಿ ಸರ್. ಸರ್ ಇದು ಈಚರ್ ವೆಹಿಕಲ್ ಸರ್. ಇದು 2016 ಮಾಡಲ್. ಇದು 1059 ಅಂತ. ಇದು ಗಾಡಿ ಸಿಂಗಲ್ ಓನರು. 45,000 ಕಿಲೋಮೀಟರ್ ಗಾಡಿ ಓಡಿದೆ. 7.5 ಲಕ್ಷ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 7.5 ಲಕ್ಷ ಅದರಲ್ಲೂ ನೆಗೋಷಿಯಬಲ್. ಸಿಂಗಲ್ ಓನರ್. 1049 ಮಾಡಲ್. ಹೌದು, ಸಿಂಗಲ್ ಓನರ್. ಗುಡ್ ಕಂಡೀಷನ್. ಯಾರಾದ್ರೂ ಮೆಕ್ಯಾನಿಕ್ ಬರಲಿ, ಚೆಕ್ ಮಾಡ್ಕೊಳ್ಳಿ. ಸೊ ಫೈನಲ್ ಏನ್ ರೇಟ್ ಹೇಳ್ತೀರಾ ಹೇಳಿ? ಫೈನಲ್ 7.5 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್.